ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಲ್ಲಿ ಯಾರ್ಯಾರು ಇದ್ದೀರಾ, ಬೇರೆ ಊರಿನ ಬಗ್ಗೆ ಗೊತ್ತಿಲ್ಲ, ನಮ್ಮೂರಿಗೆ ಇಲ್ಲಿ ಗೆದ್ದಿರುವಂತಹ MP MLAಗಳ ಕೊಡುಗೆಗಳನ್ನ ಹೇಳ್ತೀನಿ. ನಾನು ಹುಟ್ಟೋಕ್ಕೂ ಮುಂಚೆ ಅಂದರೆ ನಮ್ಮ ಅಪ್ಪ ಹುಟ್ಟಾಗ ಮಾಡಿಸಿದಂಥ ಚರಂಡಿ, ಅದಾಗಿದ್ಮೇಲೆ ಇಲ್ಲಿ ತನಕ ಮಾಡಿಸಿಲ್ಲ. ಇನ್ನೂ ಚಪ್ಪಡಿಗಲ್ಲು ಅಂತ ಅದರಲ್ಲೇ ಐತೆ, ಏನೂ ಮಾಡಿಸಿಲ್ಲ. ಎಲ್ಲ ಊರಲ್ಲೂ ಪ್ರತಿ ರೋಡ್ಗೂ ಸಿಮೆಂಟ್ ರೋಡ್ ಮಾಡಿದ್ದಾರೆ. ನಮ್ಮೂರಲ್ಲಿ ಸಿಮೆಂಟ್ ರೋಡೇ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಗೆದ್ದಿರೋರು ಓಟ್ ಕೇಳೋಕ್ಕೆ ಬಂದಾಗ ಬಿಟ್ಟರೆ ಇನ್ಯಾವುದೇ ಕಾರಣಕ್ಕೂ ಬಂದು ಇಲ್ಲಿ ಕೇಳಲ್ಲ. ನಮ್ಮ ಕೇರ್ಪೇಟೆ ತಾಲೂಕಿನ ವ್ಯವಸ್ಥೆ ಇದು. ಈ ರೋಡ್ ನೋಡಿ, ಇವಾಗ ನನಗೆ 23 ವರ್ಷ, ನಾನು 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ಇದ್ದಾಗ ಹಾಕಿದಂಥ ರೋಡು ಇವತ್ತಿನ ತನಕ ಈ ರೋಡ್ಗೆ ಏನೂ ಮಾಡಿಲ್ಲ ಅಂತ ಅನ್ಕೊಳ್ಳಿ. ಫುಲ್ಲು ಹದ್ಗೆಟ್ಟೋಗಿದೆ ರೋಡು. ಇನ್ ಕೇಸ್ ಯಾವ್ದಾರು ಡೆಲಿವರಿ ಆಗಬೇಕಂದ್ರೆ ನಮ್ಮ 3 ರೋಡಲ್ಲಿ ಒಂದು ಸರಿ ಬಂದು ಹೋಗ್ಬಿಟ್ರೆ ಸಾಕು, ಯಾವ ಹಾಸ್ಪಿಟ್ಲು ಖರ್ಚು ಬೇಡ, ಆರಾಮ್ಸೆ ಡೆಲಿವರಿ ಆಗಿಬಿಡುತ್ತೆ. ಹುಡುಗಿಗಳು ಒಂದು ರೋಡ್ ಇಲ್ಲ, ಒಂದು ಚರಂಡಿ ವ್ಯವಸ್ಥೆನೇ ಇಲ್ಲ. ಕುಡಿಯೋ ನೀರಿನ ಬಗ್ಗೆ ಹೇಳ್ಕೊಂಡ್ರೆ ನಾನು ಇಂಥ ಊರಲ್ಲಿ ಇದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ನಾಚಿಕೆ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಪ್ರತಿ ಊರಲ್ಲೂ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಪಾಂಡವಪುರ ತಾಲೂಕಲ್ಲಿ ನಿಮಗೆ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಪಾಂಡವಪುರ ತಾಲೂಕಲ್ಲಿ ಪ್ರತಿ ಬೀದಿಗೂ ಇದು ಕೊಟ್ಟಿದ್ದಾರೆ, ಸಿಮೆಂಟ್ ರೋಡ್ ಕೊಟ್ಟಿದ್ದಾರೆ. ಪ್ರತಿ ಹೈವೇ ಮೇನ್ ರೋಡ್ನು ಕೂಡ ಅವರು ತಾರ್ ರೋಡ್ ಹಾಕ್ಸಿದ್ದಾರೆ. ಮತ್ತು ಮನೆಗೂ ನಲ್ಲಿ ಇದೆ, ಪ್ರತಿದಿನ ನೀರು ಬರುತ್ತೆ. ನಮ್ಮೂರಲ್ಲಿ 3 ದಿವಸಕ್ಕೊಂದ್ಸಲಿ ನೀರು ಬರುತ್ತೆ ಸರ್. 3 ದಿವಸಕ್ಕೊಂದ್ಸಲಿ ನೀರು ಬರುತ್ತೆ. ಇನ್ ಕೇಸ್ ಏನಾದರೂ ನೀವು ಹೊಸ ಗಾಡಿ ತಗೊಂಡು ನಮ್ಮೂರು ರೋಡಲ್ಲಿ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ನೆಕ್ಸ್ಟು ಗಾಡಿ ಓಡಿಸೋಕ್ಕೂ ಮನಸ್ಸು ಬರೋಲ್ಲ, ಗಾಡಿನ ಮಾರಾಕೋ ಪರಿಸ್ಥಿತಿ ಅಂತ ಬರುತ್ತೆ. ಇಲ್ಲಿ ನಮ್ಮ ತಪ್ಪ ಅಥವಾ ಅವ್ರ ತಪ್ಪ ಅಂತ ಗೊತ್ತಿಲ್ಲ. ಏನು ಅವ್ರು ತಿನ್ಕೊಂತ ಇದ್ದಾರ ಏನು ಅಂತ ಅದ್ರ ಬಗ್ಗೆನೂ ಗೊತ್ತಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮೂರು ಇದೆ ಅಂತಲೇ ಅದು ನೋಡಿ, ನಮ್ಮೂರಿನ ಪಕ್ಕದೂರಿನ ವ್ಯವಸ್ಥೆನೂ ಸೇಮು. ಯಾವುದೇ ಬೀದಿಗೂ ಕೂಡ ಸಿಮೆಂಟ್ ರೋಡ್ ವ್ಯವಸ್ಥೆ ಇಲ್ಲ. ಮೇನ್ ರೋಡ್ ಕೂಡ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ನೀರು ಕೊಳಚೆ. ಇದ್ರ ಬಗ್ಗೆ ಯಾವುದೇ MLA ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿಯಿಂದ ಗೆದ್ದಿರತಕ್ಕಂತಹ ತಹಶೀಲ್ದಾರ್ ಅಥವಾ ಅಧ್ಯಕ್ಷರು ಏನಿರ್ತಾರೆ, ಅವರು ಕೂಡ ಯಾವುದೇ ತರಹದ ಇದನ್ನು ತಗೊಂಡಿಲ್ಲ. ಈ ವ್ಯವಸ್ಥೆ ಒಳಗೆ ನಾವು ಇನ್ನೂ ಬದುಕ್ತಾ ಇದ್ದೀವಿ. ಅದರಲ್ಲಿ ಬೇರೆ ನಾವು ಇದು ಮಾಡಿದ್ದೀವಿ ಅಂತ ಎಲೆಕ್ಷನಲ್ಲಿ ಓಟ್ ಕೇಳೋಕ್ಕೆ ಬಂದಾಗ ಬರ್ತಾರೆ, ಹೋಯ್ತಾರೆ, ಒಂದು ಅರ್ಧ ಗಂಟೆ ಭಾಷಣ ಮಾಡಿ ಅಷ್ಟೇ ನೋಡಿ. ಈಗ ನಾನು ಈ ರೋಡ್ನ ಏನಿದು ರೋಡ್ ಕುಲನ ಇದು? ಕೆಲವೊಂದು ಊರುಗಳಲ್ಲಿ ಬೆಳಿಗ್ಗೆ ಹೊತ್ತು ಟಾಯ್ಲೆಟ್ಗೆ ಹೋಗ್ತಾರಲ್ಲ, ಆ ರೋಡೇ ಕೂಡ ಎಷ್ಟೋ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ಳಿ. ಅಷ್ಟೊಂದು ಕಚ್ಚಡವಾಗೈತೆ ನಮ್ಮ ರೋಡು ಮತ್ತು ನಮ್ಮ ವ್ಯವಸ್ಥೆ. ಯಾರ್ಯಾರು ಕೇರ್ಪೇಟೆ ತಾಲೂಕರು ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಟ್ಯಾಗ್ ಮಾಡಿ ಮತ್ತು ಶೇರ್ ಮಾಡಿ. ಆದಷ್ಟು ಬೇಗ ನೀವು ನಿಮ್ಮ ಮತನ ಕೇಳೋಕ್ಕೆ ಅಂತ ಬರ್ತಾರಲ್ಲ, ಅವತ್ತು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ, ಗುರು ನೀನು ಅದು ಮಾಡಿದ್ಯಾ ಇದು ಮಾಡ್ತೀಯ ಅವೆಲ್ಲ ಬೇಡ. ಇವತ್ತಿನ ತನಕ ನಮ್ಮ ಊರಿಗೆ ಏನು ಮಾಡಿದ್ಯಾ ಅಂತ ಕೇಳಬೇಕು ಫಸ್ಟ್. ಎಲ್ಲರೂ ಮಾಡಬೇಕಾಗಿರುತ್ತೆ ಅದನ್ನು. ಏನೆಲ್ಲ ಸುಮ್ಕೆ ನಾನು ಆ ಪಕ್ಷ ನಾನು ಈ ಪಕ್ಷ ಅಂದ್ಬಿಟ್ಟು ಊರವರೇ 4 ಪಕ್ಷ ಕಟ್ಕೊಂಡ್ಬಿಟ್ಟು ಅವ್ರು ಮಾತಾಡಿದ್ರೆ ಇವ್ರಿಗಾಗಲ್ಲ, ಇವ್ರು ಮಾತಾಡಿದ್ರೆ ಅವ್ರಿಗಾಗಲ್ಲ. ಈ ಥರ ವ್ಯವಸ್ಥೆ ನಡೀತಾ ಇರೋದು, ಈ ಥರ ಒಂದು ಪ್ರಾಬ್ಲಮ್ ಎಲ್ಲರ ಮುಂದೆ ನಡೀತಾ ಇರೋದು. ಫಸ್ಟು ನೀವು ಆ ಪಕ್ಷದವ್ರು ಈ ಪಕ್ಷದವ್ರು ಅನ್ನೋದೆಲ್ಲ ಬಿಟ್ಬಿಟ್ಟು ನಾವು ಫಸ್ಟು ನಮ್ಮೂರವರು, ಇದು ನಮ್ಮೂರು ಅನ್ನೋದನ್ನು ಫಸ್ಟು ತಿಳ್ಕೊಳ್ಳಿ. ಯಾವನಾದರೂ ಬರ್ತಾನ ಓಟ್ ಕೇಳೋಕ್ಕೆ ಬರ್ತಾನ, ಕೇಳಿ ನಮ್ಮೂರಿಗೆ ಏನು ಮಾಡಿದ್ಯಾ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ, ಬಾಂಡ್ ಪೇಪರ್ ಮೇಲೆ ಬರ್ಕೊಡು ನಾನು ಮಾಡ್ತೀನಿ ಗೆದ್ರೆ ಅಂತ. ಆಯ್ಕಿಲ್ವಾ, ನೀನು ಗೆಲ್ಲೇ ಬೇಡ. ಇಲ್ಲಿ ತನಕ ನೀನು ಲಾಸ್ಟ್ ಟೈಮ್ ಗೆದ್ದಿದ್ಯಲ್ವಪ್ಪ, ಏನಪ್ಪ ಮಾಡಿದ್ಯಾ? ಏನೂ ಮಾಡಿಲ್ಲ. ಒಂದು ಚರಂಡಿ ವ್ಯವಸ್ಥೆ ಇಲ್ಲ. ಇನ್ನೇನಕ್ಕೆ ಅವ್ರ ಮನೆ ಅವ್ರವ್ರಿಗೆ ಅವ್ರು ಮಾಡ್ಕೊಳ್ಳೋಕ್ಕೆ ನಾವೆಲ್ಲ ಏನಕ್ಕೆ ಓಟ್ ಹಾಕಿ ಗೆಲ್ಲಿಸ್ಬೇಕು? ನೋಡ್ರಪ್ಪ, ಈಗ ಇದೇ ನಮ್ಮೂರಿನ ವ್ಯವಸ್ಥೆ. ನಮ್ಮ ರಾಜಕಾರಣಿಗಳು ನಮ್ಮೂರಿಂದ ಎಷ್ಟೋ ಜನಗಳನ್ನ ಹತ್ರ ಓಟ್ ಹಾಕಿಸ್ಕೊಂಡು ನಮಗೆ ಕೊಟ್ಟಿರೋಂತಹ ಗಿಫ್ಟ್ ಇದು. ಏನೋ ಅಭಿವೃದ್ಧಿ ಪಡಿಸಿದ್ದೀರ ಅಂತ ನಾವೇನಾದರೂ ಧೈರ್ಯ ಮಾಡಿ ಅವ್ರ ಹತ್ರ ಕೇಳ್ಬಿಟ್ಟಿದೆ ಅಂತ ಹೇಳಿದ್ರೆ, ಧೈರ್ಯ ಅಂದರೆ ಯಾರೂ ಮಾಡಲ್ಲ ಬಿಡಿ. ಯಾವನಾರು ಒಬ್ಬ ಹೋಗಿ ಮುಂದೆ ಹೋಗಿ ಕೇಳೋದ ಅಂದರೆ ಅವ್ನು ಲಾಕು, ಅವ್ನ ಕತೆ ಮುಗೀತು, ಅವನ್ನೇ ಟಾರ್ಗೆಟ್ ಮಾಡ್ಕೊಳ್ಳೋ ಆ ಥರ ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ ನೋಡಿ, ರೋಡನ್ನ ನಾನು 5th ಇದ್ದಾಗ ಮಾಡಿಸಿದ್ದು. ಅಂದರೆ ಎಷ್ಟನೇ ವರ್ಷ? 2000 ಅಂದರೆ ನಾನೇ 5th ಇದ್ದಾಗ ಎಷ್ಟು ವರ್ಷ ಆಗಿದ್ದು? ನಾನು 5th ಇದ್ದಾಗ 6, 5, 10, 11 ವರ್ಷ ಅಂದರೆ 2000 ಸುಮಾರು. ಈ ರೋಡು 2010 ಆ ರೇಂಜಲ್ಲಿ ಮಾಡಿಸಿರೋದು. ಆ ಕಾಲದಲ್ಲಿ ಇನ್ನೂ ಕೂಡ ಮಾಡಿಸಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಚಿಕ್ಕ ಊರು ಅಂತ ಅನಿಸುತ್ತೆ, ಅಥವಾ ಬೇರೆ ಏನಾದರೂ ಇರ್ಬೋದೇನೋ. ಅಥವಾ ಈ ರೋಡ್ ಬಗ್ಗೆ ನಮ್ಮ MLA MP ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿಯವ್ರ ತಲೆನೇ ಕೆಡಿಸ್ಕೊಂಡಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಗರ ಪಟ್ಟಣ ಅಂದರೆ ಈಗ ಅದರ ತಾಲೂಕು ಅದು ಅಭಿವೃದ್ಧಿ ಆದರೆ ಸಾಕು, ಹಳ್ಳಿಗಳಿಂದ ಏನು ಅಂತ ಒಂದು ನೆಗ್ಲಿಜೆನ್ಸ್ ಇರುತ್ತೆ. ಇವಾಗ ಅವ್ರು ಗೆದ್ದಾಗಿದ ಮೇಲೂ ಕೂಡ ಒಂದು ಸರಿನೂ ಬಂದು ವಿಸಿಟ್ ಅಂತೂ ಮಾಡಲ್ಲ. ವಿಸಿಟ್ ಮಾಡೋದು ಯಾವಾಗಿರೋ ನೆಕ್ಸ್ಟ್ ಎಲೆಕ್ಷನ್ಗೆ. ಇಲ್ಲಿ ಅಂತಲ್ಲ ಸುಮಾರು ಕಡೆ ಹಂಗೆ. ಬಟ್ ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು, ಪಾಂಡವಪುರ ತಾಲೂಕು ನಾನು ನೋಡಿದ್ದೇನೆ, ಅದು ತುಂಬ ಅಭಿವೃದ್ಧಿ ಪಡಿಸಿದ್ದಾರೆ. ನನಗೆ ಯಾವ ಥರ ಬೇಜಾರಾಗ್ಬಿಡ್ತು ಅಂದರೆ, ನಾನು ಏನಕ್ಕೆ ಕೇರ್ಪೇಟೆ ತಾಲೂಕಲ್ಲಿ ಹುಡ್ತೆ ಅಂತ ಆ ಥರ ಆಗ್ಬಿಡ್ತು. ಅಷ್ಟೊಂದು ಬೇಜಾರಾಗ್ಬಿಡ್ತು.
ನಿಮ್ಮೂರಲ್ಲೂ ಇದೇ ಥರ ಅಂತ ಹೇಳಿದ್ರೆ ಈ ವಿಡಿಯೋನ ಆದಷ್ಟು ಕೇರ್ಪೇಟೆ ತಾಲೂಕು ಅಥವಾ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ ಎಮ್ ಪಿ ತನಕನಾದರೂ ತಲುಪಾಗಿದ ಮೇಲೆನಾದ್ರೂ ಏನಾದರೂ ನೋಡಿ ಏನಿದು ಹೆಂಗೆ ಹೇಳ್ಕೊಳ್ಳಿದ್ದನ್ನು ಗರ್ವದಿಂದ ನಮ್ಮೂರು ಅಂತ ಈ ರೇಂಜಿಗಿದೆ ನೋಡಿ. ಒಂದು ಚರಂಡಿ ಇವಾಗ ನೋಡಿ ಯಾವ ರೋಡು ಇಲ್ಲ ಏನೂ ಇಲ್ಲ. ನೀವು ಇಲ್ಲಿ ಸ್ಕೂಟ್ರ್ ಅಥವಾ ಏನಾದರೂ ಬಂದಿದೆ ಅಂದರೆ 10-20 ಮೇಲಂತೂ ಗಾಡಿಯಂತೂ ತೆಗಿಯೋಕ್ಕೆ ಆಗೋಲ್ಲ, ಆ ರೇಂಜಿಗಿದೆ.